ವ್ಯಾವಹಾರಿಕವಾಗಿರಬಹುದು, ದಾಂಪತ್ಯ ಜೀವನದಲ್ಲಾಗಿರಬಹುದು, ಎಲ್ಲ ವಿಚಾರಗಳಲ್ಲಿ ಕೂಡ ವಚನಭ್ರಷ್ಟ ಅಂತ ಹೇಳುವಂಥ ಒಂದು ಮಾತನ್ನು, ಅಪನಿಂದನೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ವಿವಾಹದ ವಿಚಾರಗಳಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನಕ್ಕೂ ಕೂಡ ಶುಭ ಫಲಗಳಿದೆ. ಮೀನರಾಶಿಯವರೇನಾದರೂ ಈ ಮಾಟ ಮಂತ್ರ ಕೃತ್ರಿಮ ದೋಷಗಳಿಗೆ ಒಳಗಾಗಿದ್ದರೆ ಅನ್ನ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೆಪ್ಟೆಂಬರ್ 7 ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದಾಗಿ ಮೀನರಾಶಿಗೆ ಯಾವ ರೀತಿಯಾದಂಥ ಪ್ರಭಾವಗಳಿದೆ, ಫಲಾಫಲಗಳಿದೆ ಹೇಳುವುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪಂಡಿತ ಚಂತ್ಯ ರಾಶಿ ಅಂತ ಹೇಳುತ್ತೆ. ಮೀನರಾಶಿಯನ್ನು ಪಂಡಿತ ರಾಶಿ ಅಂತ ಹೇಳುತ್ತೆ. 12 ರಾಶಿಗಳಲ್ಲಿ ಪಂಡಿತ ರಾಶಿ ಯಾವುದು ಅಂತ ಹೇಳಿದರೆ ಮೀನರಾಶಿ. ಎಲ್ಲವುದನ್ನು ಕೂಡ ತಿಳಿಯುವಂತಹ ಒಂದು ಸಾಮರ್ಥ್ಯಗಳಿದೆ. ಎಲ್ಲವುದನ್ನು ಕೂಡ ತಿಳಿದುಕೊಂಡು ಅದಕ್ಕೆ ತಕ್ಕನಾಗಿ ನಡೆದುಕೊಳ್ಳುವಂತಹ ಯೋಗವೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಮೀನರಾಶಿಗೆ 4ನೇ ಸ್ಥಾನದಲ್ಲಿರುವಂತಹ ಗುರುವು ಸಾಮಾನ್ಯವಾದಂತಹ ಶುಭ ಫಲವನ್ನು ರಾಶಿಯಾಧಿಪತಿಯೇ ಕೊಡುವಂತಹ ಯೋಗಗಳಿದೆ. ಈ ಒಂದು ಸಂದರ್ಭಗಳಲ್ಲಿ ದೂರದ ಪ್ರವಾಸಗಳನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಶುಭ ಫಲಗಳಿದೆ. ಅದೇ ರೀತಿಯಾಗಿ ಕೊಟ್ಟಿರತಕ್ಕಂಥ ಒಂದು ಹಣ ಆಗಿರಬಹುದು, ಆಸ್ತಿ ಆಗಿರಬಹುದು, ವಸ್ತುಗಳಾಗಿರಬಹುದು, ವಾಪಸ್ ಪಡೀಲಿಕ್ಕೆ ಬಹಳಷ್ಟು ಕಷ್ಟ ಬೀಳಬೇಕಾದಂಥ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸಾಧ್ಯತೆಗಳಿದೆ. ಪ್ರಧಾನವಾಗಿ ಮೀನರಾಶಿಯವರು ಜಾಗೃತೆಯಿಂದ ಇರಬೇಕಾಗಿರುವಂಥ ಅಂಶ ಏನು ಅಂತಂದರೆ, ಒಂದನೆಯದ್ದು ನಂಬಿಕೆಗೆ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಇಲ್ಲಿ ತನಕ ನಂಬಿಕೊಂಡಿರುವಂಥದ್ದೆಲ್ಲವೂ ಕೂಡ ಸುಳ್ಳಾಗಿದೆಯೋ ಅಂತ ಹೇಳುವಂಥ ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ನೀವು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಳ್ಳದೇನೆ ನಿಮ್ಗೆ ಬೇಜಾರಾಗುವಂಥ ಸಾಧ್ಯತೆಗಳು ಬರುವಂಥದ್ದು. ಇದರಿಂದ ಸಂಕಷ್ಟಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಎರಡನೆಯದ್ದು ವಚನಭ್ರಷ್ಟ, ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೇ ಆಗದೇ ಇರುವಂಥ ಪರಿಸ್ಥಿತಿಗಳು. ವ್ಯಾವಹಾರಿಕವಾಗಿರಬಹುದು, ದಾಂಪತ್ಯ ಜೀವನದಲ್ಲಾಗಿರಬಹುದು, ಎಲ್ಲ ವಿಚಾರಗಳಲ್ಲಿ ಕೂಡ ವಚನಭ್ರಷ್ಟ ಅಂತ ಹೇಳುವಂಥ ಒಂದು ಮಾತನ್ನು, ಅಪನಿಂದನೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂಥ ಯೋಗಗಳಿದೆ. ನಿಮ್ಮ ಒಂದು ವ್ಯಾವಹಾರಿಕವಾಗಿ ಅಥವಾ ಉದ್ಯೋಗದ ವಿಚಾರಗಳಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತಹ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಬೇಕಾದಂಥ ಸೌಲಭ್ಯಗಳು, ಅನುಕೂಲಗಳು ಕೂಡ ಸಿಗುವಂಥದ್ದಿದೆ. ಸಾಲ ಸೌಲಭ್ಯಕ್ಕೆ ಸಂಬಂಧಪಟ್ಟಾಗಿರಬಹುದು, ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಿರಬಹುದು, ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಬೇಕಾದಂಥ ಅವಶ್ಯಕತೆಗಳು ಈ ಒಂದು ತಿಂಗಳಿನಲ್ಲಿದೆ. ಅದೇ ರೀತಿಯಾಗಿ ದಾಖಲೆ ಪತ್ರಗಳನ್ನು ಸರಿಯಾದಂಥ ಒಂದು ಪರೀಕ್ಷೆಗಳ ಮೂಲಕ ಸರಿಯಾದಂಥ ಮಾರ್ಗದರ್ಶನ ಪಡೆದುಕೊಂಡು ಮುನ್ನಡೆದರೆ ಶುಭ ಫಲವನ್ನು ಕಾಣುವಂಥದ್ದಿದೆ. ವಿವಾಹದ ವಿಚಾರಗಳಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನಕ್ಕೂ ಕೂಡ ಶುಭ ಫಲಗಳಿದೆ. ಅದೇ ರೀತಿಯಾಗಿ ಹೊಸ ರೀತಿಯಾದಂತಹ ಕೆಲವಷ್ಟು ಅವಕಾಶಗಳು ಕೂಡ ನಿಮಗೆ ಒದಗಿ ಬರುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ಮೀನರಾಶಿಯವರೇನಾದರೂ ಈ ಮಾಟ ಮಂತ್ರ ಕೃತ್ರಿಮ ದೋಷಗಳಿಗೆ ಒಳಗಾಗಿದ್ದರೆ ಅನ್ನ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಶರೀರಕ್ಕೆ ದೇಹ ರಕ್ಷೆಯನ್ನು, ವ್ಯವಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರಕ್ಷೆಯನ್ನು, ಬಲಿಷ್ಠವಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿಯರ ಅನುಗ್ರಹವನ್ನು ಪಡೆದು ಮುನ್ನಡೆಯುವುದರಿಂದ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಮುಂದಿನ 3 ತಿಂಗಳಲ್ಲಿ ನಿಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಳ್ಳುವಂಥ ಯೋಗಗಳು ಕೂಡ ಇದೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.